ಹಾಯ್ ಗೆಳೆಯರೇ, ನನ್ನ IK ನಾಲೆಜ್ ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಗೆಳೆಯ ಕುಮಾರ್. ನಮ್ಮ ಇವತ್ತಿನ ಕ್ಲಾಸಲ್ಲಿ ಇಂಗ್ಲೀಷ್ ಗ್ರಾಮರ್ದಲ್ಲಿ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಟಾಪಿಕ್ಕನ್ನು ಆರಂಭಿಸೋಣ. ಅದು ಟೆನ್ಸಸ್ ಅನ್ನುವಂಥದ್ದು. ನಿಮಗೆ ನೆನಪಿರ್ಬೋದು, ನಮ್ಮ ಕಳೆದ ಒಂದು ಹಿಂದಿನ ಗ್ರಾಮರ್ ಕ್ಲಾಸಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ. ಅದೇನೆಂದರೆ, ಈ ಟೆನ್ಸಸ್ ಅನ್ನುವಂಥದ್ದು ಇಂಗ್ಲೀಷ್ ಗ್ರಾಮರಿನ ಬ್ರೈನ್ ಮತ್ತು ಹಾರ್ಟ್ ಇದ್ದಂತೆ. ಯಾಕಂದರೆ ಸುಮಾರು 50%ಕ್ಕಿಂತ ಅಧಿಕ ಗ್ರಾಮರ್ ಸಿಲೆಬಸ್ ಏನಿದೆ ಅದು ಈ ಟೆನ್ಸಸ್ ಅನ್ನುವಂಥ ಒಂದು ಟಾಪಿಕ್ ಒಂದರಲ್ಲೇ ಕವರ್ ಆಗ್ತದೆ. ಹೀಗಾಗಿ ಸ್ವಲ್ಪ ಶ್ರದ್ಧೆಯಿಂದ ನಾವು ಈ ಟಾಪಿಕ್ಕನ್ನು ಕಲಿಬೇಕು ಅಂತ ಹೇಳ್ತಾ ಇವತ್ತಿನ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ಟೆನ್ಸಸ್ ಅಥವಾ ಕಾಲಗಳು. ಕಾಲಗಳು ಅಂದರೆ ಏನು? ಅದೇ ಬಿಡ್ರಿ, ನಮ್ಮ ದೇಹದ ಎಡಗಾಲು ಮತ್ತು ಬಲಗಾಲು, ಹೌದಲ್ವಾ? ನೋ, ಅಲ್ಲ. ಹಾಗಾದರೆ ಋತುಮಾನಗಳಾದಂಥ ಬೇಸಿಗೆ ಕಾಲ, ಮಳೆಗಾಲ ಮತ್ತು ಚಳಿಗಾಲ ಇವೇ ಇರಬೇಕು? ಅವು ಅಲ್ಲ. ಹಾಗಾದರೆ ಬಹುಶಃ ಯಮಗಂಡ ಕಾಲ, ಗುಳಿ ಕಾಲ ಅಂತ ಕರಿತೀವಲ್ಲ, ಅವಿರ್ಬೋದು. ಇವ್ಯಾವೂ ಅಲ್ಲ. ಹಾಗಾದರೆ ಇವುಗಳನ್ನು ಬಿಟ್ಟು ಮತ್ಯಾವ ಕಾಲಗಳಿದ್ದಾವೆ? ಹಾಂ, ಇದ್ದಾವೆ. ಅವೇ: ಒಂದನೆಯದ್ದು ವರ್ತಮಾನ ಕಾಲ, ಎರಡನೆಯದ್ದು ಭೂತಕಾಲ, ಮೂರನೆಯದ್ದು ಭವಿಷ್ಯತ್ ಕಾಲ. ಓಕೆ, ಬಹುಶಃ ತಮಗೆ ಈಗ ಅರ್ಥ ಆಗಿರ್ಬೋದು ನಾವು ಯಾವ ಕಾಲಗಳ ಕುರಿತು ಚರ್ಚೆಗೆ ಹೋಗ್ತಾ ಇದ್ದೀವಿ ಅಂತ. ಸರಿ, ಹಾಗಾದರೆ ಕಾಲ ಅಂದರೆ ಏನು? ಒಂದು ಕ್ರಿಯಾಪದವನ್ನು ಬಳಸಿಕೊಂಡು ಆ ಕ್ರಿಯೆ ನಡೆಯುತ್ತಿರುವ ಸಂದರ್ಭವನ್ನು ಅಥವಾ ಸಮಯವನ್ನು ಸೂಚಿಸುವುದೇ ಕಾಲ. A verb based method used to indicate the time of a action, ಅಥವಾ any of the forms of a verb which show the time at which an action happened. ಸೊ ಇದನ್ನು ನಾವು ಟೆನ್ಸ್ ಅಥವಾ ಕಾಲ ಅಂತ ಕರಿತೀವಿ. ಒಟ್ಟಿನಲ್ಲಿ ಈ ಕಾಲಗಳಲ್ಲಿ ಸಮಯ ಅಂದರೆ ಟೈಮ್ ಮತ್ತು ಕ್ರಿಯೆ ಅಂದರೆ ಆ್ಯಕ್ಷನ್ ಇವು ತುಂಬ ಇಂಪಾರ್ಟೆಂಟ್ ಆದಂಥವು. ನಾವೀಗ ವಾಕ್ಯಗಳನ್ನು ವಿವರಿಸುವಾಗ ಒಂದು ಪದವನ್ನು ನಾವು ಪದೇ ಪದೇ ಬಳಸಿದ್ವಿ. ಅಂದರೆ ಈ ಹಿಂದಿನ ಟೆನ್ಸಸ್ಗಳ ಒಂದು ವಾಕ್ಯವನ್ನು ಕೊಡಬೇಕಾದ್ರೆ ಒಂದು ಪದವನ್ನು ನಾವು ಪುನಃ ಇಲ್ಲಿ ಬಳಸಿದ್ವಿ. ಅದೇನೆಂದರೆ ಕ್ರಿಯಾಪದ ಅನ್ನುವಂಥದ್ದು, ಅಥವಾ ಅದನ್ನೇ ಇಂಗ್ಲೀಷಲ್ಲಿ ವರ್ಬ್ ಅಂತ ಕರಿತೀವಿ. ಸೊ ಈಗ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕ್ರಿಯಾಪದ ಅಥವಾ ವರ್ಬ್, ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದವೇ ಕ್ರಿಯಾಪದ. ವರ್ಬ್ ಈಸ್ ಅ ವರ್ಡ್ ವಿಚ್ ಇಂಡಿಕೇಟ್ಸ್ ದಿ ಆ್ಯಕ್ಷನ್, ದಟ್ ಈಸ್ ಕಾಲ್ಡ್ ಆಸ್ ಅ ವರ್ಬ್. ವರ್ಬ್ ಅಥವಾ ಕ್ರಿಯಾಪದ. ಈ ಕ್ರಿಯಾಪದ ಸಂದರ್ಭಕ್ಕೆ ಅನುಸಾರವಾಗಿ ತನ್ನ ರೂಪವನ್ನು ಬದಲಿಸಿಕೊಳ್ತಾ ಹೋಗ್ತದೆ. ಅದನ್ನೇ ನಾವು ಕ್ರಿಯಾಪದದ ರೂಪಗಳು ಅಥವಾ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಕರಿತೀವಿ. ಒಂದು ಕ್ರಿಯಾಪದ 3 ರೀತಿಯಲ್ಲಿ ತನ್ನ ರೂಪವನ್ನು ಬದಲಿಸಿಕೊಳ್ತಾ ಹೋಗ್ತದೆ. ಅದನ್ನೇ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಂತ ಕರಿತೇವೆ, ಆಮೇಲೆ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂತ ಕರಿತೇವೆ, ಮೂರನೇದ್ದು ಪಾಸ್ಟ್ ಪಾರ್ಟಿಸಿಪಲ್. ಸೊ ಕನ್ನಡದಲ್ಲಿ ಇದಕ್ಕೆ ವರ್ತಮಾನ ಕಾಲ, ಭೂತಕಾಲ, ಭೂತಬೃದ್ವಾಚಕ ಹೀಗೆಲ್ಲ ಕರೀತಾರೆ. ಸೊ ಇಷ್ಟು ಗೊತ್ತಿದ್ದರೆ ಸಾಕು. ಇನ್ನು ನಾವು ಇದಕ್ಕೆ V1 ಅಂದರೆ ವರ್ಬ್ 1 ಅದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಇದ್ದರೆ, ಆಮೇಲೆ ಪಾಸ್ಟ್ ಟೆನ್ಸ್ ಫಾರ್ಮ್ ಇದ್ದರೆ ಅದಕ್ಕೆ V2 ಅಂತ ಕರೀತಾರೆ. ಇನ್ನು ಥರ್ಡ್ ಒನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದ್ದರೆ ಅದಕ್ಕೆ V3 ಅಂತ ಕರಿತೀವಿ. ಸೊ ಈಗ ನಾವು ಎಕ್ಸಾಂಪಲ್ಗಳನ್ನು ನೋಡ್ತಾ, ಸೊ ಒಂದು ಕ್ರಿಯಾಪದ ಯಾವ ಥರ ತನ್ನ ಒಂದು ರೂಪವನ್ನು ಬದಲಿಸಿಕೊಳ್ತಾ ಹೋಗ್ತದೆ ಸಂದರ್ಭಕ್ಕೆ ಅನುಸಾರವಾಗಿ ಅಂತಕ್ಕಂಥದ್ದನ್ನು ನಾವೀಗ ತಿಳಿದುಕೊಳ್ಳೋಣ. ಓಕೆ, ಇಲ್ಲಿ ಬೋರ್ಡ್ ಮೇಲೆ ಕೆಲವೊಂದಿಷ್ಟು ವರ್ಬ್ಸ್ ಎಕ್ಸಾಂಪಲ್ಸ್ಗಳನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಸೊ ಬಹುಶಃ ತಮಗದು ಕಾಣ್ತಿದೆ ಅಂತ ಅಂದ್ಕೊಂಡು. ಸೊ ಈಗಾಗಲೇ ನಾನು ಹೇಳಿದಂತೆ ವರ್ಬ್ಗೆ 3 ಫಾರ್ಮ್ಸ್ ಅಥವಾ 3 ರೂಪಗಳಿದ್ದಾವೆ.
ಸೊ ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಫಾರ್ಮ್, ಆಮೇಲೆ ಪಾಸ್ಟ್ ಟೆನ್ಸ್ ಫಾರ್ಮ್, ಮೂರನೇದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಅಥವಾ ಇದಕ್ಕೆ ನಾವು ಏನಂತೀವಿ ರೀ V1, V2 ಆ್ಯಂಡ್ V3. ಸೊ ಈಗ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಈ ಗೋ ಅಂತಕ್ಕಂಥ ಒಂದು ಕ್ರಿಯಾಪದವನ್ನು ನಾನು ಇಲ್ಲಿ ಉದಾಹರಣೆಗೆ ತೊಗೊಂಡಿದ್ದೀನಿ. ಗೋ ಅಂದರೆ ಏನು ರೀ, ಹೋಗು ಅಂತಕ್ಕಂಥದ್ದು. ಸೊ ಇದು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಗೋ ಅಂತಕ್ಕಂಥ ಒಂದು ಕ್ರಿಯಾಪದ. ಪಾಸ್ಟ್ ಟೆನ್ಸ್ಗೆ ನೀವು ಇದನ್ನು ಕನ್ವರ್ಟ್ ಮಾಡಿದರೆ ಅಥವಾ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದು ವೆಂಟ್ ಅಂತ ಆಗತ್ತೆ. ಆಮೇಲೆ ಅದನ್ನೇ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ನೀವು ಹೇಳೋದಾದರೆ ಗಾನ್. ಸೊ ಗೋ ಅಂತಕ್ಕಂಥ ಒಂದು ಕ್ರಿಯಾಪದ ಗೋ, ವೆಂಟ್, ಗಾನ್. ಈಗ ಅರ್ಥ ಆಯ್ತಲ್ಲ ಯಾವ ಥರ ಒಂದು ಕ್ರಿಯಾಪದ ತನ್ನ ಒಂದು ರೂಪವನ್ನು ಬದಲಿಸಿಕೊಳ್ತಾ ಹೋಗ್ತದೆ, ಅದು ಸಂದರ್ಭಕ್ಕೆ ಅನುಸಾರವಾಗಿ. ಇನ್ನು ಎರಡನೇ ಒಂದು ಉದಾಹರಣೆ ಈಟ್ ಅಂತಕ್ಕಂಥದ್ದು. ಈಟ್ ಅಂದರೆ ತಿನ್ನು ಅಥವಾ ಸೇವಿಸು. ಸೊ ಈಟ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆದರೆ ಇದರ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಏಟ್ ಅಂತ ಆಗತ್ತೆ. ಸೊ ಇನ್ನು ಮೂರನೇದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಈಟನ್ ಅಂತ ಆಗತ್ತೆ. ಇನ್ನು ಅದೇ ಥರ ಮೂರನೇ ಒಂದು ವರ್ಬ್ ಎಕ್ಸಾಂಪಲ್ ಅಂದರೆ ಕಟ್. ಕಟ್ ಅಂದರೆ ಏನು ರೀ, ಕತ್ತರಿಸು ಅಥವಾ ತುಂಡು ಮಾಡು. ಕಟ್ ಅಂತಕ್ಕಂಥದ್ದು ನೋಡ್ರಿ, ಇಲ್ಲಿ ಈ ಫಾರ್ಮು ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ ಕಟ್ ಅಂತ ಇರುತ್ತೆ, ಆಮೇಲೆ ಪಾಸ್ಟ್ ಟೆನ್ಸಲ್ಲೂ ಕೂಡ ಕಟ್ ಅಂತಾನೆ ಆಗುತ್ತೆ, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಕೂಡ ಕಟ್ ಅಂತಾನೆ ಆಗುತ್ತೆ. ಇದ್ಯಾಕಂದರೆ ಇಂಗ್ಲೀಷಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಅಂತ ಕರೀತಾರೆ, ಅಪವಾದಗಳು. ಸೊ ಅವುಗಳು ಯಾವುದೇ ರೀತಿಯಾದಂಥ ಬದಲಾವಣೆಗಳನ್ನು ಹೊಂದುವುದಿಲ್ಲ. ಇದು ಇಂಗ್ಲೀಷಿನ ಒಂದು ವೈಶಿಷ್ಟ್ಯ. ಸೊ ಅವುಗಳನ್ನು ನಾವು ಹಾಗೆ ಎಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಇನ್ನು ಮೂರನೇದು ಅದೇ ಥರ ಇಲ್ಲಿ ನೋಡಿ, ಗೆಟ್ ಅಂತಕ್ಕಂಥದ್ದು. ಗೆಟ್ ಅಂದರೆ ಪಡೆ ಅಥವಾ ಸಂಪಾದಿಸುವಂತಕ್ಕಂಥದ್ದು. ಸೊ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಗೆಟ್ ಅಂತಕ್ಕಂಥ ವರ್ಬು ಪಾಸ್ಟ್ ಟೆನ್ಸ್ ಫಾರ್ಮ್ ಅಥವಾ V2ದಲ್ಲಿ ಗಾಟ್ ಅಂತ ಆಗತ್ತೆ, GOT, ಗಾಟ್. ಇನ್ನು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಗಾಟ್ ಅಂತ ಕೂಡ ಗಾಟ್ ಅಂತಾನೆ ಆಗತ್ತೆ. ಸೊ ಈ ಥರ ಇಲ್ಲಿ ನೋಡಿ ನೀವು ಈಗ ಕಟ್ ಅಂತಕ್ಕಂಥದ್ದು 3 ಫಾರ್ಮ್ಸಲ್ಲಿ ಕೂಡ ಕಟ್ 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 ಅಂತಲೇ ಆಯಿತು. ಆದರೆ ಗೆಟ್ ಅಂತಕ್ಕಂಥದ್ದು ಗೆಟ್, ಗಾಟ್, ಗಾಟ್. ಯಾಕಂದರೆ ಇದು ಗ್ರಾಮೆಟಿಕಲಿ ಇರ್ತಕ್ಕಂಥ ಒಂದು ರೂಲ್ಸು. ಸೊ ಮುಂಚೆನೇ ಹೇಳಿದ್ನಲ್ಲ, ಕೆಲವೊಂದಿಷ್ಟು ಅಪವಾದಗಳಿರ್ತವೆ, ಅವುಗಳನ್ನ ನಾವು ಅದೇ ಥರ ಸ್ವೀಕರಿಸಬೇಕು, ಅಥವಾ ಗ್ರಾಮೆಟಿಕಲಿ ಯಾವ ಥರ ಇದೆಯೋ ಅದೇ ಥರ ನಾವು ಅವುಗಳನ್ನ ಬಳಸಬೇಕು. ಇದಿಷ್ಟು ಏನು ರೀ ವರ್ಬ್ಸ್ ಫಾರ್ಮ್ಸ್. ಇದಾದಮೇಲೆ ಅಂದರೆ ವರ್ಬ್ಸ್ ಆಫ್ ಫಾರ್ಮ್ಸ್ ನಾವು ನೋಡಿದ ಮೇಲೆ ಇನ್ನು ಪರ್ಸನ್ಸ್ ಅಥವಾ ಪುರುಷೋಕ್ತಿಗಳಂತ ಬರ್ತವೆ. ಸೊ ಅವುಗಳನ್ನು ಕುರಿತು ನಾವು ಸ್ವಲ್ಪ ಗಮನ ಹರಿಸಬೇಕು. ಸೊ ಪರ್ಸನ್ಸ್, ಇವುಗಳಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಪರ್ಸನ್ಸ್ ಅಂತ ಇದ್ದಾವೆ. ಸೊ ಐ ಅಂತಕ್ಕಂಥದ್ದು ಇದು ಫಸ್ಟ್ ಪರ್ಸನ್, ಅಂದರೆ ಐ ಅಂತಕ್ಕಂಥದ್ದು ಮೊದಲೇದಾಗಿ ಬರ್ತಕ್ಕಂಥದ್ದು ಫಸ್ಟ್ ಪರ್ಸನ್. ಇದು ಐ ಅನ್ನುವಂಥದ್ದು ಏನು ರೀ, ಐ ಅಂದರೆ ನಾನು, ಅಂದರೆ ಕೇವಲ ಒಂದು ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ ಐ. ಇಲ್ಲೊಂದು ಮಾತು ಹೇಳಬೇಕು ತಮಗೆ, ಸಿಂಗ್ಯುಲರ್ ಅಂದರೆ ಏನಲ್ಲ, ಡಿನೋಟಿಂಗ್ ಒನ್ ಪರ್ಸನ್ ಆರ್ ಒನ್ ಥಿಂಗ್. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸ್ತಾ ಇದ್ದರೆ ಅದಕ್ಕೆ ಸಿಂಗ್ಯುಲರ್ ಅಥವಾ ಏಕವಚನ ಅಂತ ಕರಿತೇವೆ. ಇನ್ನು ಅದಕ್ಕೆ ವಿಲೋಮವಾಗಿ ಡಿನೋಟಿಂಗ್ ಮೋರ್ ದ್ಯಾನ್ ಒನ್, ಅಂದರೆ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಅದು ಸೂಚಿಸ್ತಾ ಇದ್ದರೆ ಅಂಥ ಒಂದು ನಾಮಪದಕ್ಕೆ ಪ್ಲೂರಲ್ ಅಂತ ಕರಿತೇವೆ. ಸೊ ಇಲ್ಲಿ ಐ ಅನ್ನುವಂಥದ್ದು ಏನು ನೋಡ್ರಿ, ಐ ಅಂದರೆ ನಾನು, ಇದು ಸಿಂಗ್ಯುಲರ್ ಅಥವಾ ಏಕವಚನ ಅಂತಕ್ಕಂಥದ್ದು. ಹೀಗಾಗಿ ಸಿಂಗ್ಯುಲರ್ ಅಲ್ಲಿ ಐ ಅನ್ನುವಂಥದ್ದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗ್ತದೆ. ಇನ್ನು ಅದೇ ಥರ ಇಲ್ಲಿ ವಿ ಅಂತ ಬರೆದಿದ್ದೇವೆ. ವಿ ಅಂದರೆ ನಾವು, ಇದನ್ನು ನಾವು ಫಸ್ಟ್ ಪರ್ಸನ್ ಪ್ಲೂರಲ್ ಅಂತ ಕರಿತೀವಿ. ವಿ ಅಂದರೆ ನಾವು ಅನ್ನುವಂಥದ್ದು ಏನು ರೀ, ಬಹುವಚನ ಒಂದು ಅರ್ಥವನ್ನು ಕೊಡ್ತದೆ. ಸೊ ಅದೇ ಥರ ಇನ್ನು ಸೆಕೆಂಡ್ ಪರ್ಸನ್ ಅಂತ ಕರೀತಾರೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರಲ್ಲಿ ಯು ಅಂದರೆ ನೀನು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರಲ್ಲಿ ಏನು ರೀ, ಯು ಅಂದರೆ ನೀನು ಅಂತಕ್ಕಂಥದ್ದು. ಇನ್ನು ಅದೇ ಥರ ಪ್ಲೂರಲಲ್ಲಿ ಕೂಡ ಯು ಅಂತಲೇ ಉಳಿಯುತ್ತೆ, ಬಟ್ ಇದು ಬಹುವಚನ ಮೀನಿಂಗನ್ನು ಕೊಡುತ್ತೆ. ಅಂದರೆ ಯು ಅಂದರೆ ಪ್ಲೂರಲಲ್ಲಿ ನೀವು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಇನ್ನು ಕೊನೆಯದಾಗಿ ಥರ್ಡ್ ಪರ್ಸನ್ ಅಂತ ಕರಿತೇವೆ. ಸೊ ಅವುಗಳಲ್ಲಿ
ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತವೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಬೇಕು. ಇಲ್ಲಿ ಹೀ ಸಿ ಇಟ್, ಹೀ ಸಿ ಇಟ್ ಇವೇನ್ರಿ, ಇವು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳು. ಇಲ್ಲಿ ಹೀ ಅಂದರೆ ನಾವು ರಾಮ, ರಹೀಮ್ ಅಂತ ಕೂಡ ಬಳಸ್ಬೋದು. ಇನ್ನು ಸಿ ಅಂದರೆ ಇನ್ಸ್ಟೆಡ್ ಆಫ್ ಸೀತಾ, ಸಾವಿತ್ರಿ, ಗೀತಾ ಎಟ್ಸೆಟ್ರಾ. ಓಕೆ, ಸಿ ಅನ್ನುವಂಥದ್ದು. ಇನ್ನು ಇಟ್ ಅಂದರೆ ಬೆಕ್ಕು, ನಾಯಿ, ಆಮೇಲೆ ನದಿ, ಬೆಟ್ಟ, ಸರೋವರ, ಹೀಗೆ. ಇದು ಇಟ್ ಅಂದರೆ ಆ್ಯಸ್ ಅ ಇಲ್ಲಿ ಪ್ರೊನೌನ್ ಆಗಿ ನಾವು ಇವುಗಳನ್ನು ಯೂಸ್ ಮಾಡ್ತೀವಿ. ಪ್ರತಿಯೊಂದು ಕೂಡ ನಾ ಈಗ ವಿವರಿಸಿದ್ದೇನು ರೀ, ಇವೆಲ್ಲ ಪ್ರೊನೌನ್ಗಳು. ಅದೇ ಥರ ಇನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಹಿ, ಸಿ, ಇಟ್ ಇವು. ಹಿ ಅಂದರೆ ವ್ಯಕ್ತಿ, ಸಿ ಕೂಡ ವ್ಯಕ್ತಿ, ಇಟ್ ಅಂದರೆ ವಸ್ತು ಅಥವಾ ಪ್ರಾಣಿಗಳನ್ನು ಸೂಚಿಸ್ತದೆ. ಇನ್ನು ಒಟ್ಟಾರೆಯಾಗಿ ಕೊನೆಯಲ್ಲಿ ಪ್ಲ್ಯೂರಲಲ್ಲಿ ಇವೆಲ್ಲವೂ ಸೇರಿ ದೇ ಅನ್ನುವಂಥ ಒಂದೇ ಒಂದು ಸರ್ವನಾಮ ಅಥವಾ ಪ್ಲ್ಯೂರಲ್ ಫಾರ್ಮಲ್ಲಿ ನಾವು ಬಳಸ್ತೇವೆ. ಅದನ್ನು ಥರ್ಡ್ ಪರ್ಸನ್ ಪ್ಲ್ಯೂರಲ್ ಅಂತ ಕರೀತಾರೆ. ದೇ ಅಂದರೆ ಅವರು ಅಥವಾ ಅವು ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತದೆ. ಸೊ ಇವುಗಳನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಟೆನ್ಸಸ್ಗಳು ಅನ್ನುವಂಥ ಒಂದು ಮಹಡಿಯನ್ನು ನೀವು ಕಟ್ಟಬೇಕಾದ್ರೆ ಸೊ ಫಸ್ಟು ನಿಮ್ಮದು ಒಂದು ಫೌಂಡೇಶನ್ ಏನು ಸ್ಟ್ರಾಂಗ್ ಆಗಿರಬೇಕು. ಸೊ ಇವುಗಳ ಬಗ್ಗೆ ತಮಗೆ ಅವೇರ್ ಇದ್ದರೆ ಮಾತ್ರ ತಾವು ಟೆನ್ಸಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹೀಗಾಗಿ ಹೇಗೆ ಒಂದೊಂದು ಇಟ್ಟಿಗೆಗಳನ್ನು ಜೋಡಿಸಿದಾಗ ಒಂದು ಕಟ್ಟಡ ಆಗುತ್ತೋ, ಸೊ ಅದೇ ಥರ ಇವೆಲ್ಲವೂ ನಮ್ಮ ಒಂದು ಟೆನ್ಸಸ್ ಅಂತಕ್ಕಂಥ ಮಹಡಿಯನ್ನು ಕಟ್ಟಬೇಕಾದ್ರೆ ಬೇಕಿರ್ತಕ್ಕಂಥ ಏನ್ರಿ ಇವು ಇಟ್ಟಿಗೆಗಳು, ಸಿಮೆಂಟು ಈ ಥರ ಇದೆಯಲ್ಲ, ಆ ಥರ ಇವು ಇವುಗಳ ಬಗ್ಗೆ ಬೇಸಿಕ್ ಒಂದು ಆಸ್ಪೆಕ್ಟ್ಗಳನ್ನು ತಾವು ತಿಳ್ಕೊಬೇಕಾದದ್ದು ಅನಿವಾರ್ಯ. ಇದಾದಮೇಲೆ ವಾಕ್ಯಗಳ ರಚನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಹೊಸ ಶಬ್ದಗಳನ್ನು ಕಲಿತೇವೆ ಅಥವಾ ಬಳಸ್ತೀವಿ. ಸೊ ಅವುಗಳ ಬಗ್ಗೆ ಸ್ವಲ್ಪ ನಾವಿವತ್ತು ಪರಿಚಯ ಮಾಡಿಕೊಳ್ಳೋಣ. ಸೆಂಟೆನ್ಸ್ ಫಾರ್ಮೇಷನ್ ಮೆಥಡ್ ಅಂದರೆ ಪ್ರತಿಯೊಂದು ವಾಕ್ಯವನ್ನು ನೀವು ಟೆನ್ಸಸ್ಸಲ್ಲಿ ಫಾರ್ಮೇಷನ್ ಅಥವಾ ರಚಿಸಬೇಕಾದ್ರೆ ಕೆಲವೊಂದಿಷ್ಟು ತನ್ನದೇ ಆದಂಥ ಗ್ರಾಮರ್ಗೆ ತನ್ನದೇ ಆದಂಥ ಕೆಲವೊಂದಿಷ್ಟು ರೂಲ್ಸ್ಗಳಿದ್ದಾವೆ. ಸೊ ಅವುಗಳಲ್ಲಿ ಮೊದಲೇದು ಸಬ್ಜೆಕ್ಟ್ ಅನ್ನುವಂಥದ್ದು. ಸಬ್ಜೆಕ್ಟ್ ಅಂದರೆ ಕರ್ತೃ, ಅಂದರೆ ಕ್ರಿಯೆಯನ್ನು ಯಾವ ವ್ಯಕ್ತಿ ಮಾಡ್ತಿರ್ತಾನೆ ಆತನಿಗೆ ನಾವು ಕರ್ತೃ ಅಂತ ಕರಿತೇವೆ. ಸೊ ಅಂದರೆ ಒಂದು ಸೆಂಟೆನ್ಸಲ್ಲಿ ಕ್ರಿಯೆ ಯಾರಿಂದ ನಡೀತಾ ಇರ್ತದೆ ಅಂಥ ಒಬ್ಬ ವ್ಯಕ್ತಿ ಇದ್ದರೆ ಅಥವಾ ವಸ್ತು ಅಥವಾ ಒಂದು ವಿಷಯ ಆಗಿದ್ದರೆ ಸೊ ಅದನ್ನು ನಾವೇನಂತೀವಿ ರೀ, ಕರ್ತೃಪದ ಅಂತ ಕರಿತೇವೆ. ಇನ್ನು ಎರಡನೇದಾಗಿ ವರ್ಬ್ ಅನ್ನುವಂಥದ್ದು. ಈಗಾಗಲೇ ಇದ್ರ ಬಗ್ಗೆ ನಾನು ಸಾಕಷ್ಟು ನಿಮಗೆ ಐಡಿಯಾ ಕೊಟ್ಟಿದ್ದೇನೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ತಮಗೂ ಗೊತ್ತಿದೆ. ಅಂದರೆ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದಕ್ಕೆ ಅಥವಾ ಕ್ರಿಯೆಯನ್ನು ಸೂಚಿಸಲು ವಾಕ್ಯದಲ್ಲಿ ಬರ್ತಕ್ಕಂಥ ಒಂದು ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೇವೆ. ಸೊ ಇದಕ್ಕೆ 3 ರೂಪಗಳಿದ್ದಾವೆ, V1, V2, V3. ಸೊ ಅದು ಆಮೇಲೆ ಇನ್ನು ಮೂರನೇದು ಅಬ್ಜೆಕ್ಟ್. ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ನಾವು ಕರ್ಮಪದ ಅಂತ ಕರಿತೇವೆ. ಅಂದರೆ ಕ್ರಿಯೆಯ ಪರಿಣಾಮ ವಾಕ್ಯದಲ್ಲಿ ಯಾರ ಮೇಲೆ ಅಥವಾ ಯಾವ ವ್ಯಕ್ತಿಯ ಮೇಲೆ ಆಗುತ್ತೋ ಅದನ್ನು ನಾವು ಆಬ್ಜೆಕ್ಟ್ ಅಥವಾ ಕರ್ಮಪದ ಅಂತ ಕರಿತೇವೆ. ಸೊ ಇದನ್ನು ತಾವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸೆಂಟೆನ್ಸಸ್ ನಾವು ಕ್ರಿಯೇಟ್ ಮಾಡಿ ಅದರ ಬಗ್ಗೆ ಸವಿಸ್ತರವಾಗಿ ನೋಡ್ತಾ ಹೋಗೋಣ. ಇಲ್ಲೊಂದು ಎಕ್ಸಾಂಪಲ್ ಬರೆದಿದ್ದೇನೆ. ಜೋಸೆಫ್ ಈಟ್ಸ್ ಆ್ಯನ್ ಆ್ಯಪಲ್. ಜೋಸೆಫ್ ಅನ್ನುವಂಥ ಹುಡುಗ ಏನ್ರಿ, ಒಂದು ಸೇಬು ಹಣ್ಣನ್ನು ತಿನ್ನುತ್ತಾನೆ ಅನ್ನುವಂಥದ್ದು ಇದೊಂದು ಸೆಂಟೆನ್ಸ್. ಸೊ ಇಲ್ಲಿ ತಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲಿ ಒಂದು ಕ್ರಿಯೆ ನಡೀತಾ ಇದೆ. ಯಾವ ಕ್ರಿಯೆ ರೀ? ಈಟ್ ಅಂದರೆ ತಿನ್ನುವ ಒಂದು ಕ್ರಿಯೆ ನಡೀತಾ ಇದೆ. ಈ ತಿನ್ನುವ ಕ್ರಿಯೆಯನ್ನು ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೆ ತಾವಿಲ್ಲಿ ಸ್ವಲ್ಪ ಗಮನಿಸಿ. ಜೋಸೆಫ್ ಈಟ್ಸ್ ಆ್ಯನ್ ಆ್ಯಪಲ್ ಅಂದರೆ ಇಲ್ಲಿ ಜೋಸೆಫ್ ಅನ್ನುವಂಥ ವ್ಯಕ್ತಿ ತಿನ್ನುವ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ನಾವು ಈಗಾಗಲೇ ಹೇಳಿದ್ದೇವೆ, ಕ್ರಿಯೆಯನ್ನು ಮಾಡುವ ವ್ಯಕ್ತಿಗೆ ನಾವು ಕರ್ತೃ ಅಂತ ಕರಿತೇವೆ. ಸೊ ಹೀಗಾಗಿ ಇಲ್ಲಿ ತಿನ್ನುವಂಥ ಕ್ರಿಯೆ ಯಾರಿಂದ ಆಗ್ತಾ ಇದೆ ರೀ? ಜೋಸೆಫ್ ಅನ್ನುವಂಥ ಹುಡುಗ ಅಥವಾ ವ್ಯಕ್ತಿಯಿಂದ ಆಗ್ತಾ ಇದೆ. ಹೀಗಾಗಿ ಜೋಸೆಫ್ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗ್ತದೆ. ಆಮೇಲೆ ಈಗಾಗಲೇ ಗೊತ್ತಿದೆ, ಇಲ್ಲಿ ಒಂದು ಕ್ರಿಯಾಪದ ಇದ್ದೇ ಇದೆ, ಈಟ್ಸ್ ಅಂದರೆ ತಿನ್ನು
ಇದು ಒಂದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದ. ಇದಕ್ಕೆ ಆಲ್ರೆಡಿ ನೀವು ಡಿಸ್ಕಷನ್ ಮಾಡಿದಂತೆ ಇದು ವರ್ಬ್ ಆಗ್ತದೆ. ಇನ್ನು ಈ ಜೋಸೆಫ್ ಅನ್ನುವಂಥ ವ್ಯಕ್ತಿ ತಿಂತಾ ಇದ್ದಾನೆ. ಏನನ್ನು ತಿಂತಾ ಇದ್ದಾನೆ ಅಂದರೆ ಆ್ಯನ್ ಆ್ಯಪಲ್, ಅಂದರೆ ಒಂದು ಸೇಬುವನ್ನು ತಿಂತಾ ಇದ್ದಾನೆ. ಇಲ್ಲಿ ಸ್ವಲ್ಪ ಗಮನಿಸಬೇಕು. ಜೋಸೆಫ್ ಅನ್ನುವಂಥ ವ್ಯಕ್ತಿ ಆತ ಮಾಡ್ತಕ್ಕಂಥ ಕ್ರಿಯೆ, ತಿನ್ನುವಂಥ ಕ್ರಿಯೆಯ ಪರಿಣಾಮ ಯಾರ ಮೇಲೆ ಆಗ್ತಾ ಇದೆ ನೋಡಿ, ಇಲ್ಲಿ ಆ್ಯಪಲ್ ಮೇಲೆ. ಸೊ ಹೀಗಾಗಿ ಆ್ಯನ್ ಆ್ಯಪಲ್ ಅನ್ನುವಂಥದ್ದು ಇದೇನಿದೆ ರೀ, ಇದು ಆಬ್ಜೆಕ್ಟ್ ಅಥವಾ ಕರ್ಮಪದ ಅಂತ ಆಗ್ತದೆ. ಸೊ ಬಹುಶಃ ನನಗೆ ನಿಮಗೆ ತಿಳಿದಿರ್ಬೋದು ಅಂತ ಅನ್ಕೋತಿದ್ದೀನಿ. ಸೊ ಇದಿಷ್ಟು ತಾವು ಬೇಸಿಕಲಿ ಕೆಲವೊಂದಿಷ್ಟು ಅಂಶಗಳನ್ನು ತಿಳಿದುಕೊಳ್ಬೇಕಾಗಿದ್ದು. ಇದಿಷ್ಟು ನಿಮಗೆ ಗೊತ್ತಿರಲೇಬೇಕು ಅನ್ನುವಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳು. ಈಗ ನಾವು ನೇರವಾಗಿ ಏನ್ರಿ ನಮ್ಮ ಒಂದು ಕಾಲಗಳ ಕುರಿತಾದಂಥ ಚರ್ಚೆಯನ್ನು ಆರಂಭ ಮಾಡೋಣ. ಸೊ ಟೆನ್ಸಸ್, ಇದರಲ್ಲಿ ಮುಖ್ಯವಾಗಿ 3 ಪ್ರಕಾರದ ಟೆನ್ಸಸ್ ಅಥವಾ ಕಾಲಗಳನ್ನು ನಾವು ಓದ್ತೀವಿ. ಒಂದನೇದ್ದು ವರ್ತಮಾನ ಕಾಲ, ಅಂದರೆ ಪ್ರಸ್ತುತ ನಡೀತಕ್ಕಂಥ ಒಂದು ಸಂದರ್ಭವನ್ನು ತಿಳಿಸ್ತಕ್ಕಂಥ ಕಾಲ. ಇನ್ನು ಭೂತಕಾಲ ಅಂದರೆ ಕಳೆದ ಹೋದದ್ದು ಅಥವಾ ಹಿಂದಿನ ಒಂದು ಸ್ಥಿತಿಯನ್ನು ತಿಳಿಸ್ತಕ್ಕಂಥ ಕಾಲ. ಇನ್ನು ಮೂರನೇದ್ದು ಭವಿಷ್ಯತ್ ಕಾಲ, ಅಂದರೆ ಮುಂಬರುವ ಅಥವಾ ಮುಂದೆ ಆಗಬಹುದಾದಂಥ ಅಥವಾ ಘಟಿಸಬಹುದಂಥ ಈ ಒಂದು ಸ್ಥಿತಿಯನ್ನು ತಿಳಿಸ್ತಕ್ಕಂಥ ಕಾಲ ಏನಿದೆ ಅದಕ್ಕೆ ನಾವು ಭವಿಷ್ಯತ್ ಕಾಲ ಅಂತ ಕರಿತೇವೆ. ಸೊ ನಿಮಗೆ ಒಂದು ಮಾತು ನೆನಪಿರಲಿ. ಸೊ ಟೈಮ್ ಮತ್ತು ಆ್ಯಕ್ಷನ್, ಕಾಲ ಅಥವಾ ಸಮಯ ಇಲ್ಲವೇ ಕ್ರಿಯೆ ಅಂತಕ್ಕಂಥದ್ದು, ಇವೆರಡು ಏನಿರಿ ಪ್ರತಿಯೊಂದು ಟೆನ್ಸಸ್ಸಲ್ಲಿ ಕೂಡ ತುಂಬ ಇಂಪಾರ್ಟೆಂಟು. ಈ ಟೈಮ್ ಮತ್ತು ಆ್ಯಕ್ಷನ್ ಮೇಲೆಯೇ ಕೂಡ ನಾವು ಆ ಒಂದು ಆಧಾರದ ಮೇಲೇ ನಾವು ಈ ಒಂದು ಟೆನ್ಸಸ್ಗಳನ್ನು ಈ 3 ರೀತಿಯಲ್ಲಿ ವರ್ಗೀಕರಿಸಿ ವಿಂಗಡಿಸಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಸೊ ಮೊದಲೇದು ಇವತ್ತು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಓಕೆ, ಈ ಕಾಲದ ಕುರಿತು ನಾವು ತಿಳಿದುಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗಂದರೆ ಏನು? ಈ ಕಾಲವು ಮುಂದೆ ಘಟಿಸುವ ಅಥವಾ ನಡೆಯುವ ನಿರ್ದಿಷ್ಟವಾದಂಥ ಕ್ರಿಯೆಯನ್ನು ತಿಳಿಸುತ್ತದೆ. ಜೊತೆಗೆ ರೂಢಿಗನುಗುಣವಾಗಿ ನಡೆಯುವ ಕ್ರಿಯೆಯನ್ನೂ ಸಹ ಸೂಚಿಸುತ್ತದೆ. ಇನ್ನೊಮ್ಮಿನ ವಾಕ್ಯವನ್ನು ರಿಪೀಟ್ ಮಾಡ್ತಾ ಇದ್ದೇನೆ. ಈ ಕಾಲವು ಮುಂದೆ ಘಟಿಸುವ ಅಥವಾ ನಡೆಯುವ ನಿರ್ದಿಷ್ಟವಾದಂಥ ಕ್ರಿಯೆಯನ್ನು ತಿಳಿಸ್ತದೆ. ಜೊತೆಗೆ ರೂಢಿಗೆ ಅನುಗುಣವಾಗಿ ನಡೆಯುವ ಕ್ರಿಯೆಯನ್ನು ಸಹ ಈ ಕಾಲ ಸೂಚಿಸುತ್ತದೆ. ಹೇಗೆ? ಕೆಲವೊಂದಿಷ್ಟು ಉದಾಹರಣೆಯನ್ನು ತಿಳಿಸಿದರೆ ತಮಗೆ ಗೊತ್ತಾಗ್ತದೆ. ಉದಾಹರಣೆಗೆ, ನಾನು ಕಾಲೇಜಿಗೆ ಹೋಗ್ತೇನೆ. ಇಲ್ಲಿ ಈ ಕಾಲ ಏನು ಮಾಡ್ತಾ ಇದೆ ನೋಡಿ, ಮುಂದೆ ನಡೀತಕ್ಕಂಥ ಒಂದು ಅಥವಾ ಮುಂದೆ ಘಟಿಸುವ ನಿರ್ದಿಷ್ಟವಾದಂಥ ಕ್ರಿಯೆ. ಅಂದರೆ ನಾನೀಗ ಮನೆಯಲ್ಲಿ ನೀವೇನು ಮಾಡ್ತೀರಾ, 10 ಗಂಟೆಗೆ ಕಾಲೇಜೋ ಸ್ಕೂಲೋ ಇದ್ದರೆ ಎಲ್ಲ ನಿಮ್ಮ ದೈನಂದಿನ ಕ್ರಿಯೆಗಳನ್ನು ಮುಗಿಸಿ ಆಮೇಲೆ ತಾವು ಯೂನಿಫಾರ್ಮನ್ನು ಹಾಕಿ ನೀವು ಹೊರಗಡೆ ಗೇಟ್ ಹತ್ರ ಬಂದು ನಿಂತ್ಕೊಂಡಿರ್ತೀರ. ಆವಾಗ ನಿಮ್ಮ ಪಕ್ಕದ ಮನೆಯವರೋ ಅಥವಾ ನಿಮ್ಮ ಇನ್ನೊಬ್ಬ ಸ್ನೇಹಿತನೋ ಕೇಳ್ತಾರೆ, ಏನಪ್ಪ ಎಲ್ಲಿ ಹೊಂಟಿದೆಯಾ? ಏನಿಲ್ಲ ಕಣೋ, ನಾನು ಶಾಲೆಗೆ ಅಥವಾ ಕಾಲೇಜಿಗೆ ಹೋಗ್ತೇನೆ. ಅಂದರೆ ಕೆಲವೊಮ್ಮೆ ಏನು ಹೇಳ್ತಾರೆ, ಮನೆಯಲ್ಲಿ ಇನ್ನೂ ಒಂದು ಸಾಕಷ್ಟು ಬಾರಿ ಆಗ್ತಾ ಇರುತ್ತೆ. ಮನೆಯಲ್ಲಿ ತಂದೆ ಏನು ಮಾಡ್ತಾ ಇರ್ತಾರೆ, ಆಫೀಸ್ ವರ್ಕ್ ಮಾಡ್ತಾಯಿದ್ರೆ, ಸೊ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಿರ್ತಾರೆ ಅವರು. ನಾನು ಆಫೀಸ್ಗೆ ಹೋಗ್ತೇನೆ ಅಂತ ಹೇಳಿ ಹೋಗ್ತಾರೆ. ಅಂದರೆ ಮುಂದೆ ನಡೀತಕ್ಕಂಥ ಕ್ರಿಯೆ ನಿರ್ದಿಷ್ಟಗೊಂಡಿದೆ. ಅಂದರೆ ನೀವು ಈಗ ಯೂನಿಫಾರ್ಮ್ ಹಾಕ್ಕೊಂಡು ನಿಂತಿದ್ದೀರಾ ಅಂದರೆ ಈಗ ಕಾಲೇಜಿಗೆ ಹೋಗ್ತೀರಾ ಅಥವಾ ಸ್ಕೂಲಿಗೆ ಹೋಗ್ತೀರಾ ಅಂತಕ್ಕಂಥದ್ದು. ಇದೊಂದು ಏನು ರೀ, ಇದು ನಿರ್ದಿಷ್ಟವಾದಂಥ ಒಂದು ಕ್ರಿಯೆ, ಮುಂದೆ ನಡೀತಕ್ಕಂಥ ನಿರ್ದಿಷ್ಟ ಕ್ರಿಯೆ. ಅದೇ ಥರ ತಮ್ಮ ತಂದೆಯವರು ಹೇಳ್ತಾರೆ, ನಾನು ಆಫೀಸ್ಗೆ ಹೋಗ್ತೇನೆ ಅಂದರೆ ಈ ಆಫೀಸ್ಗೆ ಹೋಗುವಂಥದ್ದೇನಿದೆ ಅವರು ಈಗ ತಕ್ಷಣವೇ ಈಗ ಈ ಕ್ರಿಯೆ ತಕ್ಷಣವೇ ನಡೀತಕ್ಕಂಥ ಒಂದು ಕ್ರಿಯೆ. ಹೀಗಾಗಿ ಇದು ನಿರ್ದಿಷ್ಟವಾದಂಥ ಕ್ರಿಯೆ. ಆದ್ದರಿಂದ ಈ ಕಾಲ ಈ ಥರದ ಈ ಒಂದು ಕ್ರಿಯೆಯನ್ನು ಸೂಚಿಸ್ತದೆ. ಇನ್ನು ಆಮೇಲೆ ಈ ವಾಕ್ಯದಲ್ಲಿ ಇನ್ನೊಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಈ ಕಾಲ ರೂಢಿಗೆ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆಯನ್ನು ಸಹ ಸೂಚಿಸುತ್ತದೆ ಅಂತ. ಅಂದರೆ ರೂಢಿಗೆ ಅನುಗುಣವಾಗಿ ಅಂದರೆ ನಮ್ಮ ಈ ಒಂದು ದೈನಂದಿನ ಜೀವನದಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆ. ಇದಕ್ಕೆ ಉದಾಹರಣೆಪ್ಪ, ನಾನು ದಿನಾಲೂ ಬೆಳಿಗ್ಗೆ 6 ಗಂಟೆಗೆ ಏಳುತ್ತೇನೆ.
ಸೊ ಇಲ್ಲಿ ದಿನಾಲು ಬೆಳಿಗ್ಗೆ 6 ಗಂಟೆಗೆ ಅಂತಕ್ಕಂಥದ್ದು ಇದೇನು ರೀ, ಇದು ಪ್ರತಿ ದಿನಾಲು ನಡೀತಕ್ಕಂಥ ಒಂದು ಕ್ರಿಯೆ. ಅಥವಾ ಇನ್ನೊಂದು ವಾಕ್ಯ, ಸೀತಾ ದಿನಾಲು ಒಂದು ಸೇಬು ಹಣ್ಣನ್ನು ತಿಂತಾಳೆ. ಈ ಸೇಬು ಹಣ್ಣನ್ನು ತಿನ್ನುವಂಥದ್ದು ಏನು ರೀ, ಇದೊಂದು ಕ್ರಿಯೆ ಅವಳು ದಿನಾಲು ಮಾಡ್ತಾ ಇರ್ತಾಳೆ. ಆಮೇಲೆ ಬಸ್ಸು ದಿನಂಪ್ರತಿ ಬರುತ್ತದೆ. ಇಲ್ಲೇನ್ರಿ, ಬಸ್ಸು ಇದು ಪ್ರತಿ ದಿನಾಲು ಅಂದರೆ ರೂಢಿಗೆ ಅನುಗುಣವಾಗಿ, ಅಂದರೆ ಈ ಕೆಲಸ ಏನಾಗ್ತಾ ಇದೆ ನೋಡ್ರಿ, ಒಂದು ದಿನ ಬಿಟ್ಟು ಒಂದು ದಿನ, ಅಂದರೆ ಡೈಲಿ ಹೀಗೆ ಒಂದು ದಿನ ನೆಕ್ಸ್ಟ್ ಡೇ ಅದರ್ ಡೇ ಈ ಥರ ಆ ಕ್ರಿಯೆ ಏನಾಗ್ತಾ ಇರುತ್ತೆ, ರೂಢಿಗೆ ಅನುಗುಣವಾಗಿ ನಡೀತಾ ಇರ್ತದೆ. ಸೊ ಈ ಮಾದರಿಯ ಈ ಎಲ್ಲ ಅಂಶಗಳನ್ನು ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ತಾವು ಓದ್ತೀರಾ. ಒಟ್ಟಾರೆಯಾಗಿ ಸಿಂಪಲಾಗಿ ತಿಳ್ಕೊಬೇಕಂದ್ರೆ ಈ ಟೆನ್ಸ್ ಏನು ಮಾಡುತ್ತೆ, ಮುಂದೆ ನಡೀತಕ್ಕಂಥ ಒಂದು ನಿರ್ದಿಷ್ಟವಾದಂಥ ಕ್ರಿಯೆ ಮತ್ತು ರೂಢಿಗೆ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆಯನ್ನು ತಿಳಿಸ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈ ವಾಕ್ಯಗಳನ್ನು ಮಾಡಬೇಕಾದಾಗ ಅಥವಾ ಈ ಒಂದು ಟೆನ್ಸಸ್ಸಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳು ಬರ್ತವೆ. ಅವುಗಳನ್ನು ನಾವೀಗ ನೋಡೋಣ. ಮೊದಲೇದ್ದು ರೂಲ್ ನಂಬರ್ 1, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಮೇನ್ ವರ್ಬನ್ನು ಮಾತ್ರ ಬಳಸ್ತೇವೆ. ಅಂದರೆ ಈಗಾಗಲೇ ಹೇಳಿದ್ದೇವೆ ಕ್ರಿಯಾಪದಕ್ಕೆ 3 ರೂಪಗಳಿದ್ದಾವೆ. ಅವುಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಥವಾ V1 ಅಂತ ಕರಿತೇವೆ. ಅದನ್ನೇ ನಾವು ಇನ್ನೊಂದು ಅರ್ಥದಲ್ಲಿ ಮೇನ್ ವರ್ಬ್ ಅಂತ ಕರೀತಾರೆ, ಫಸ್ಟ್ ಫಾರ್ಮ್ ಆಫ್ ವರ್ಬ್. ಸೊ ಆ ಮೇನ್ ವರ್ಬನ್ನು ಮಾತ್ರ ಇಲ್ಲಿ ಈ ಸೆಂಟೆನ್ಸಸ್ಗಳಲ್ಲಿ ನಾವು ಬಳಸ್ತೇವೆ. ಇನ್ನು ಎರಡನೇದಾಗಿ ಅಂದರೆ ರೂಲ್ ನಂಬರ್ 2, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮೇಟಿವ್ ಅಥವಾ ಅಸರ್ಟಿವ್ ಅಂತ ಬರ್ತವೆ. ಇವು ಸೆಂಟೆನ್ಸಿನ ಒಂದು ಪ್ರಕಾರಗಳು. ಸೊ ಅಫರ್ಮೇಟಿವ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ಗಳನ್ನು ಮಾಡುವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ಗಳು ಬಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಾನು ಹೇಳಿದ್ದೇನೆ, ಹಿ, ಸಿ, ಇಟ್ ಈ 3ಗಳನ್ನು ನಾವೇನಂತೀವಿ ರೀ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಅಂತ ಕರೀತಾರೆ. ಸೊ ಇವು ಬಂದರೆ ವಾಕ್ಯದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳನ್ನು ಮಾಡುವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಗಳು ಬಂದರೆ ಮೇನ್ ವರ್ಬಿಗೆ ES, IES, VES ಯಾವ ಪ್ರತ್ಯಯಗಳು ಹತ್ತವೆ ಅವುಗಳನ್ನು ಹಚ್ಚಬೇಕು. ಇಲ್ಲವೇ ಮೇನ್ ವರ್ಬನ್ನು ಬಹುವಚನ ರೂಪದಲ್ಲಿ ಇಡಬೇಕು ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಕ್ರಿಯಾಪದಕ್ಕೆ S, IES, VES ಈ ಥರ ಅಂದರೆ ಕ್ರಿಯಾಪದವನ್ನು ಬಹುವಚನ ರೂಪದಲ್ಲಿ ಇಡಬೇಕು. ಯಾವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ಗಳು ಸೆಂಟೆನ್ಸಲ್ಲಿ ಬಂದರೆ ಮಾತ್ರ. ಸೊ ಇವೆರಡು ರೂಲ್ಸ್ಗಳನ್ನು ತಾವು ತಿಳಿದುಕೊಂಡ್ರೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಲ್ಲಿ ವಾಕ್ಯದ ರಚನೆಯ ಕುರಿತು ತಾವು ತಿಳ್ಕೋಬೇಕಾದಾಗ ಪ್ರತಿಯೊಂದು ಕಾಲದಲ್ಲಿಯೂ ಕೂಡ 4 ಮಾದರಿಯ ಸೆಂಟೆನ್ಸಸ್ಗಳನ್ನು ನಾವಿಲ್ಲಿ ಕಾಣ್ತೇವೆ. 4 kinds ಆಫ್ ಸೆಂಟೆನ್ಸಸ್. ಅವು ಯಾವಂದರೆ, ಮೊದಲೇದ್ದು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಇದನ್ನೇ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಕರಿತೇವೆ. ಅಂದರೆ ಏನಿಲ್ಲ, ಇದು ಹೇಳಿಕೆಯನ್ನು ತಿಳಿಸ್ಲಿಕ್ಕೆ ಬರ್ತದೆ, ಸಕಾರಾತ್ಮಕ ಹೇಳಿಕೆಗಳನ್ನು ತಿಳಿಸ್ಲಿಕ್ಕೆ ಬರ್ತಕ್ಕಂಥದ್ದು. ಇನ್ನು ಎರಡನೇದು ನೆಗೆಟಿವ್ ಸೆಂಟೆನ್ಸಸ್. ನೋಡ್ರಿ, ಇಲ್ಲಿ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಅಂದರೆ ನಕಾರಾತ್ಮಕ, ಅದು ಸಕಾರಾತ್ಮಕ ಅಥವಾ ಹೇಳಿಕೆಗಳನ್ನು ತಿಳಿಸ್ಲಿಕ್ಕೆ ಬರ್ತಕ್ಕಂಥದ್ದು ಅಸರ್ಟಿವ್ ಸೆಂಟೆನ್ಸಸ್. ಆದರೆ ಇನ್ನು ನೆಗೆಟಿವ್ ಸೆಂಟೆನ್ಸಸ್ ಅಂದರೆ ಇಲ್ಲಿ ನಿಷೇಧಾರ್ಥಕ ರೂಪ ಅಥವಾ ನಾಟ್ ಅಂತಕ್ಕಂಥ ಪದದ ಬಳಕೆ ಇರ್ತದೆ. ಇನ್ನು ಮೂರನೇದು ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಅಂದರೆ ಏನು ರೀ, ಪ್ರಶ್ನಾರ್ಥಕ ವಾಕ್ಯಗಳು. ಇಲ್ಲಿ WH ದಿಂದನೂ ಸ್ಟಾರ್ಟ್ ಆಗ್ತಕ್ಕಂಥ ವಾಕ್ಯಗಳಿರ್ಬೋದು, ಇಲ್ಲ ಹೆಲ್ಪಿಂಗ್ ವರ್ಬ್ದಿಂದನೂ ಸ್ಟಾರ್ಟ್ ಆಗ್ತಕ್ಕಂಥ ವಾಕ್ಯಗಳು. 4ನೇ ಮಾದರಿಯ ಸೆಂಟೆನ್ಸಸ್ ಅಂದರೆ ನೆಗೆಟಿವ್ ವಿತ್ ಇಂಟರೋಗೇಟಿವ್ ಸೆಂಟೆನ್ಸ್. ಅಂದರೆ ಇಲ್ಲಿ ನಿಷೇಧಾರ್ಥಕ ಹೇಳಿಕೆ ಅಥವಾ ಪದದ ಬಳಕೆಯೂ ಇರ್ತದೆ, ಜೊತೆಗೆ ಪ್ರಶ್ನಾರ್ಥಕ ವಾಕ್ಯಗಳು ಕೂಡ ಇದರಲ್ಲಿ ಆ್ಯಡ್ ಇರ್ತವೆ. ಅಂದರೆ ಇದು ನಿಷೇಧಾತ್ಮಕ ಪ್ರಶ್ನಾರ್ಥಕ ವಾಕ್ಯಗಳು. ಸೊ ಟೋಟಲಿ ಈ ಥರ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅಸರ್ಟಿವ್ ಸೆಂಟೆನ್ಸಸ್ ಅಥವಾ ಇದಕ್ಕೆ ಅಫರ್ಮೇಟಿವ್ ಸೆಂಟೆನ್ಸಸ್ ಅಂತ ಕರೀತಾರೆ. ಅಂದರೆ ಸಕಾರಾತ್ಮಕ ಹೇಳಿಕೆಗಳನ್ನು ಇದು ತಿಳಿಸ್ಲಿಕ್ಕೆ ಬರ್ತದೆ. ಇನ್ನು ಎರಡನೇದು ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಅಂದರೆ ನಾಟ್, ನಿಷೇಧಾರ್ಥಕ ರೂಪವನ್ನು ತಿಳಿಸ್ಲಿಕ್ಕೆ ಬರ್ತದೆ. ಇನ್ನು ಮೂರನೇದು ಇಂಟರೋಗೇಟಿವ್ ಸೆಂಟೆನ್ಸಸ್. ಆ್ಯಸ್ ಯೂಸ್ವಲ್ ಇಲ್ಲಿ WH ಕ್ವೆಶನ್ಸ್ ಅಥವಾ ಕ್ವೆಶನ್ ಮಾರ್ಕ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಹೊಂದಿರತಕ್ಕಂಥ ವಾಕ್ಯಗಳು ಬರ್ತವೆ. ಇನ್ನು
ನಾಲ್ಕನೇದು ಅಥವಾ ಕೊನೆಯದು ನೆಗೆಟಿವ್ ವಿತ್ ಇಂಟ್ರಾಗೇಟಿವ್. ಇಲ್ಲಿ ನಿಷೇಧಾತ್ಮಕ ರೂಪನೂ ಇರುತ್ತೆ, ಜೊತೆಗೆ ಪ್ರಶ್ನೆ ಕೂಡ. ಸರಿ, ಹಾಗಾದರೆ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಇವತ್ತು ಅಸರ್ಟಿವ್ ಸೆಂಟೆನ್ಸ್ಗಳನ್ನು ಅಥವಾ ಅಫರ್ಮೇಟಿವ್ ಸೆಂಟೆನ್ಸಸ್ಗಳನ್ನು ಉದಾಹರಣೆಯೊಂದಿಗೆ ನೋಡ್ತಾ ಹೋಗೋಣ. ಇಲ್ಲಿ ಅಸರ್ಟಿವ್ ಅಥವಾ ಅಫರ್ಮೇಟಿವ್ ಸೆಂಟೆನ್ಸಸ್ಗಳನ್ನು ಮಾಡಬೇಕಾದ್ರೆ ಸೆಂಟೆನ್ಸಸ್ಗಳನ್ನು ಯಾವ ಥರ ರಚನೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಫಾರ್ಮುಲಾ ಅಂತ ಬರ್ತದೆ. ಅಂದರೆ ಸಬ್ಜೆಕ್ಟ್ ಯಾರೇ ಕ್ರಿಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ, ಆಮೇಲೆ ಮೇನ್ ವರ್ಬ್ ಈಗಾಗಲೇ ಹೇಳಿದ್ದೇನೆ V1 ಅಥವಾ ಅದಕ್ಕೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಂತ ಕರೀತಾರೆ. ಇನ್ನು ಆಬ್ಜೆಕ್ಟ್ ಕ್ರಿಯೆಯ ಪರಿಣಾಮ ವಾಕ್ಯದಲ್ಲಿ ಯಾರ ಮೇಲೆ ಆಗ್ತಾ ಇರುತ್ತೋ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೇವೆ. ಸೊ ಅಸರ್ಟಿವ್ ಸೆಂಟೆನ್ಸಸ್ಗಳನ್ನು ಅಥವಾ ಅಫರ್ಮೇಟಿವ್ ಸೆಂಟೆನ್ಸಸ್ಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗಳಲ್ಲಿ ಮಾಡಬೇಕಾದಾಗ ನೀವು ಫಾರ್ಮುಲಾವಾಗಿ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಮುಗೀತು. ಸೆಂಟೆನ್ಸಸ್ಗಳ ಒಂದು ರಚನೆ ಅಥವಾ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್ ಹೇಗಿರುತ್ತೆ ರೀ? ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಅಥವಾ V1 ಅಂತ ಕರೀತಾರೆ ಇದನ್ನೇ, ಆಮೇಲೆ ಆಬ್ಜೆಕ್ಟ್. ಸೊ ಈಗ ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅವುಗಳನ್ನು ನೋಡ್ತಾ ಹೋಗೋಣ. ಮೊದಲೇ ಎಕ್ಸಾಂಪಲ್ಲು, ಐ ರೈಟ್ ಅ ಲೆಟರ್. ಇಲ್ಲಿ ಕನ್ನಡದಲ್ಲಿ ಕೂಡ ತಾವು ಗಮನಿಸಬೇಕು, ಯಾಕಂದರೆ ಕನ್ನಡವನ್ನು ತಾವಿಲ್ಲಿ ಅರ್ಥ ಮಾಡ್ಕೊಂಡ್ರೆ ಇಂಗ್ಲೀಷ್ ತುಂಬ ಈಸಿ ಆಗ್ತದೆ. ಅಂದರೆ ಯಾವ ಥರ ಯಾವ ಸಂದರ್ಭದಲ್ಲಿ ಕ್ರಿಯಾಪದ ಯಾವ ರೀತಿ ಬದಲಾವಣೆ ಹೊಂದ್ತಾ ಹೋಗ್ತದೆ ಅಂತಕ್ಕಂಥದ್ದು ಅರ್ಥ ಆದರೆ ತಾವು ಸೆಂಟೆನ್ಸಸ್ಗಳನ್ನು ಈಸಿಯಾಗಿ ಕಲಿಬೋದು. ಐ ರೈಟ್ ಅ ಲೆಟರ್. ಇಲ್ಲಿ ನೋಡ್ರಿ, ಐ ಅನ್ನುವಂಥದ್ದು ಏನು ರೀ? ಇದು ನಾನು, ಅಂದರೆ ಇದು ಸಬ್ಜೆಕ್ಟ್. ಯಾಕಂದರೆ ಇಲ್ಲಿ ಬರೆಯುವ ಒಂದು ಕ್ರಿಯೆಯನ್ನು ಮಾಡ್ತಕ್ಕಂಥವು ಯಾರು ರೀ? ಐ ಅಂತಕ್ಕಂಥದ್ದು, ಇದು ಸಬ್ಜೆಕ್ಟ್ ಆಗ್ತದೆ. ಆಮೇಲೆ ರೈಟ್ ಅಂದರೆ ಬರೆ ಅಂತಕ್ಕಂಥದ್ದು, ಇದು ಮೇನ್ ವರ್ಬ್ ಅಥವಾ V1 ಫಾರ್ಮ್. ಆಮೇಲೆ ಲೆಟರ್, ಯಾಕಂದರೆ ಇಲ್ಲಿ ಬರೆಯುವಂಥ ಕ್ರಿಯೆ ನಡೀತಾ ಇದೆ, ಈ ಕ್ರಿಯೆಯ ಪರಿಣಾಮ ಏನಾಗ್ತಾ ಇದೆ? ಈ ಲೆಟರ್ ಮೇಲೆ ಆಗ್ತಾ ಇದೆ. ಹೀಗಾಗಿ ಲೆಟರ್ ಈಸ್ ಅ ವರ್ಬ್. ಐ ರೈಟ್ ಅ ಲೆಟರ್. ಕನ್ನಡದಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. ಬರೆಯುತ್ತೇನೆ ಮುಂದೆ ನಡೀತಕ್ಕಂಥ ಒಂದು ನಿರ್ದಿಷ್ಟವಾದಂಥ ಕ್ರಿಯೆಯನ್ನು ಸೂಚಿಸ್ತದೆ ಅಂತ ನಿಮಗೆ ಗೊತ್ತಿದೆ. ಈಗ ಕೈಯಲ್ಲೊಂದು ಲೆಟರ್ ಇದೆ. ಸೊ ಯಾರೋ ಕೇಳ್ತಾರೆ ನಿಮಗೆ, ನೀವು ಬರಿತಾ ಕೂತಿ ಇನ್ನೂ ಈಗ ಇರುತ್ತೆ ನಿಮ್ಮ ಕೈಯಲ್ಲಿ ಲೆಟರ್ ಇದೆ, ಒಂದು ಪೆನ್ ಇದೆ, ಅವಾಗ ಹೇಳ್ತೀರಾ. ಯಾರೋ ನಿಮ್ಮ ಸ್ನೇಹಿತ ಕೇಳ್ತಾನೆ, ಏನು ಮಾಡ್ತಾ ಇದೆಯೋ? ನಾನು ಒಂದು ಲೆಟರನ್ನು ಬರಿತೇನೆ. ಅಂದರೆ ಐ ರೈಟ್ ಅ ಲೆಟರ್. ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. ಇದು ಕನ್ನಡದಲ್ಲಿ ದಯವಿಟ್ಟು ಗಮನ ಇಟ್ಟು ನೋಡಿ. ಬರೆಯುತ್ತೇನೆ ಮುಂದೆ ನಡೀತಕ್ಕಂಥ ನಿರ್ದಿಷ್ಟವಾದಂಥ ಒಂದು ಕ್ರಿಯೆ. ಇನ್ನು ಅದೇ ಥರ ವಿ ಗೋ ಟು ಸ್ಕೂಲ್. ಇಲ್ಲಿ ನೋಡಿ, ಇಲ್ಲಿ ಗೋ ಅಂತಕ್ಕಂಥದ್ದು ಇದು ಕ್ರಿಯಾಪದ, ಹೋಗುವಂಥದ್ದು. ಇದು ಈ ಕ್ರಿಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಇಲ್ಲಿ ಸಬ್ಜೆಕ್ಟ್ ಯಾರು? ವಿ. ಹೀಗಾಗಿ ವಿ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗ್ತದೆ. ಆಮೇಲೆ ಈ ಕ್ರಿಯೆಯ ಪರಿಣಾಮ ಯಾವ ಪದದ ಮೇಲೆ ಆಗ್ತಾ ಇದೆ ಅದನ್ನು ನಾವು ಟು ಸ್ಕೂಲ್, ಅದನ್ನು ನಾವು ಅಬ್ಜೆಕ್ಟ್ ಅಂತ ಕರೀತಾರೆ. ಇಲ್ಲಿ ಟು ಸ್ಕೂಲ್ ಅನ್ನುವಂಥದ್ದು ಅಬ್ಜೆಕ್ಟು. ಕನ್ನಡದಲ್ಲಿ ನೋಡಿ ಏನಾಗ್ತದೆ? ನಾವು ಶಾಲೆಗೆ ಹೋಗುತ್ತೇವೆ. ನಾವು ಶಾಲೆಗೆ ಹೋಗುತ್ತೇವೆ ಮುಂದೆ ನಡೀತಕ್ಕಂಥ ನಿರ್ದಿಷ್ಟವಾದಂಥ ಕ್ರಿಯೆ. ಇನ್ನು ಮೂರನೇ ಉದಾಹರಣೆ, ಯು ಈಟ್ ಆ್ಯನ್ ಆ್ಯಪಲ್ ಡೇಲಿ. ಈಟ್ ಆ್ಯನ್ ಆ್ಯಪಲ್ ಡೇಲಿ ಟು ಕೀಪ್ ಅವೇ ದಿ ಡಾಕ್ಟರ್. ಏನು ರೀ? ಪ್ರತಿದಿನಾಲೂ ಒಂದು ಸೇಬುಹಣ್ಣನ್ನು ತಿಂದರೆ ವೈದ್ಯರನ್ನು ನಾವು ದೂರ ಇಡ್ಬೋದು, ಅಂದರೆ ಕಾಯಿಲೆಗಳ ಬೀಳೋದನ್ನು ತಪ್ಪಿಸ್ಬೋದು ಅಂತ ಅರ್ಥ. ಸೊ ಯು ಈಟ್ ಆ್ಯನ್ ಆ್ಯಪಲ್ ಡೇಲಿ. ಇಲ್ಲಿ ಈಟ್ ಅನ್ನುವಂಥದ್ದು ಏನು ರೀ? ಇದು ಮೇನ್ ವರ್ಬ್, ಕ್ರಿಯೆ. ಈ ಕ್ರಿಯೆಯನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿಗೆ ನಾವೇನಂತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಯು ಅನ್ನುವಂಥದ್ದು ಏನಿದೆ? ಇದು ಸಬ್ಜೆಕ್ಟ್, ಇಲ್ಲಿ ಕ್ರಿಯೆಯನ್ನು ಮಾಡ್ತಿರ್ತಕ್ಕಂಥದ್ದು. ಆಮೇಲೆ ಈ ತಿನ್ನುವಂಥ ಕ್ರಿಯೆಯನ್ನು ಯು ಅಂತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಇನ್ನು ಇದರ ಪರಿಣಾಮ ಎದರ ಮೇಲೆ ಆಗ್ತಾ ಇದೆ ಅಂದರೆ ಆ್ಯನ್ ಆ್ಯಪಲ್. ಇದೇನು ರೀ? ಇದು ಕರ್ಮಪದ ಅಥವಾ ಆಬ್ಜೆಕ್ಟ್. ಇಲ್ಲಿ ನೋಡಬೇಕು, ತಾವು ಡೈಲಿ ಅನ್ನುವಂಥ ಒಂದು ಪದವನ್ನು ಬಳಸಿದ್ದೀವಿ.
ಯು ಈಟ್ ಆ್ಯನ್ ಆ್ಯಪಲ್ ಡೈಲಿ. ಮೊದಲಿನ ಕನ್ನಡದಲ್ಲಿ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ನೀನು ದಿನಾಲೂ ಒಂದು ಸೇಬು ಹಣ್ಣನ್ನು ತಿನ್ನುತ್ತಿ. ನೀನು ದಿನಾಲೂ ಒಂದು ಸೇಬು ಹಣ್ಣನ್ನು ತಿನ್ನುತ್ತಿ. ನೋಡಿರಿ, ಇಲ್ಲಿ ದಿನಾಲೂ ಒಂದು ಸೇಬು ಹಣ್ಣನ್ನು ತಿನ್ನುತ್ತಿ ಅಂದರೆ ಈ ಕ್ರಿಯೆ ಏನಾಗ್ತಾ ಇದೆ, ರೂಢಿಗೆ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಅಂದರೆ ಪ್ರತಿದಿನಾಲೂ ಸೇಬು ಹಣ್ಣನ್ನು ತಿನ್ನುವಂಥದ್ದು ಏನಾಗಿಬಿಟ್ಟಿದೆ, ಅದೊಂದು ರೂಢಿಗೆ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆಯಾಗಿದೆ. ಸೊ ಹೀಗಾಗಿ ನೀನು ಪ್ರತಿದಿನಾಲೂ ಒಂದು ಸೇಬು ಹಣ್ಣನ್ನು ತಿನ್ನುತ್ತಿ ಅನ್ನುವಂಥದ್ದು ರೂಢಿಗೆ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆ. ಹೀಗಾಗಿ ನಾವು ಆಲ್ರೆಡಿ ತಿಳಿದಿದ್ದೇವೆ, ರೂಢಿಗೆ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆಯನ್ನು ಸಹ ತಿಳಿಸಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯವನ್ನು ನಾವು ಬಳಸ್ತೇವೆ, ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈ ರೂಢಿಗೆ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆಯನ್ನು ಸಹ ಸೂಚಿಸುತ್ತದೆ ಅನ್ನುವಂಥದ್ದು. ಅದಾದಮೇಲೆ ಯು ಲರ್ನ್ ಇಂಗ್ಲೀಷ್. ನೀವೇನು ಮಾಡ್ತಾ ಇದ್ದೀರಿ, ಈಗ ಇಂಗ್ಲೀಷನ್ನು ಕಲಿತಾ ಇದ್ದೀರಾ. ಓಕೆ, ಆದರೆ ಇಲ್ಲಿ ಸೆಂಟೆನ್ಸ್ ಬೇರೆ ಇದೆ. ಯು ಲರ್ನ್ ಇಂಗ್ಲೀಷ್, ನೀವು ಆಲ್ರೆಡಿ ಕಲಿತಾ ಇದ್ದೀರಾ. ಬಟ್ ಇಲ್ಲಿ ಏನಿದೆ, ಯು ಲರ್ನ್ ಇಂಗ್ಲೀಷ್ ಅಂದರೆ ಲರ್ನ್ ಅಂದರೆ ಕಲಿಯುವಂಥದ್ದು. ಇದು ಮೇನ್ ವರ್ಬ್ ರೀ. ಇಲ್ಲಿ ಕಲಿತಕ್ಕಂಥ ಕ್ರಿಯೆಯನ್ನು ಯಾರು ಮಾಡ್ತಾ ಇದ್ದಾರೆ ನೋಡ್ರಿ, ನೀವು ಅನ್ನುವಂಥದ್ದು ಇದು ಸಬ್ಜೆಕ್ಟ್ ಆಗ್ತದೆ. ಆಮೇಲೆ ಈ ಕ್ರಿಯೆಯ ಪರಿಣಾಮ ಯಾರ ಮೇಲೆ ಆಗ್ತಾ ಇದೆ, ಇಂಗ್ಲೀಷ್. ಇದೊಂದೇನು ರೀ, ಭಾಷೆ. ಯು ಲರ್ನ್ ಇಂಗ್ಲೀಷ್, ಕನ್ನಡದಲ್ಲಿ ನೋಡ್ರಿ, ನೀವು ಇಂಗ್ಲೀಷನ್ನು ಕಲಿಯುತ್ತೀರಿ. ಮುಂದೆ ನಡೀತಕ್ಕಂಥ ಒಂದು ನಿರ್ದಿಷ್ಟವಾದಂಥ ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಆಮೇಲೆ ಈಗ ಸ್ವಲ್ಪ ನೀವು ಇಲ್ಲಿ ಕನ್ಫ್ಯೂಸ್ ಆಗೋದು. ಸೊ ಆಲ್ರೆಡಿ ನಾವು ರೂಲ್ಸ್ಗಳನ್ನು ನೋಡಿದ್ದೇವೆ, ರೂಲ್ ನಂಬರ್ 1 ಮತ್ತು ರೂಲ್ ನಂಬರ್ 2. ಅದರಲ್ಲಿ ರೂಲ್ ನಂಬರ್ 2 ಇಲ್ಲಿ ಅಪ್ಲಿಕೇಬಲ್ ಆಗ್ತದೆ. ಹಿಮವಂತ್ ಇದು ಇನ್ಸ್ಟೆಡ್ ಆಫ್ ಹಿ, ಏನ್ರಿ, ಥರ್ಡ್ ಪರ್ಸನ್ ಸಿಂಗುಲರ್. ಹಿ, ಸಿ, ಇಟ್, ಥರ್ಡ್ ಪರ್ಸನ್ ಸಿಂಗುಲರ್. ಇನ್ಸ್ಟೆಡ್ ಆಫ್ ಹಿ we used here ಹಿಮವಂತ್. ಹಿಮವಂತ್ ಪ್ಲೇಸ್ ಫುಟ್ಬಾಲ್. ಇಲ್ಲಿ ನೋಡ್ರಿ, ಇಲ್ಲಿ ಪ್ಲೇಸ್, ಇಲ್ಲಿ ಎಸ್ ಅನ್ನು ಬಳಸಿದ್ದೇವೆ. ಯಾಕೆ ಹೇಳ್ರಿ, ನಾವು ಆಲ್ರೆಡಿ ರೂಲ್ಸನ್ನು ನೋಡಿದ್ದೇವೆ. ಏನಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವಾಕ್ಯಗಳನ್ನು ಮಾಡಬೇಕಾದ್ರೆ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗುಲರ್ ಆಗಿದ್ದರೆ ಕ್ರಿಯಾಪದಕ್ಕೆ ಎಸ್, ಐ, ಎಸ್ ಪ್ರತ್ಯಯಗಳನ್ನು ನಾವಿಲ್ಲಿ ಹಚ್ಚಬೇಕಾಗ್ತದೆ. ಅಥವಾ ಕ್ರಿಯಾಪದವನ್ನು ಬಹುವಚನ ರೂಪದಲ್ಲಿ, ಸಾಮಾನ್ಯ ಅರ್ಥದಲ್ಲಿ ಹೇಳಬೇಕಾದ್ರೆ ಬಹುವಚನ ರೂಪದಲ್ಲಿ ಇಡಬೇಕಾಗ್ತದೆ. ಸೊ ಇಲ್ಲಿ ಕ್ರಿಯಾಪದ ಅನ್ನೋದು ಯಾವುದು ರೀ, ಪ್ಲೇ. ಪ್ಲೇ ಅಂದರೆ ಆಟವಾಡು ಅನ್ನುವಂಥದ್ದು. ಇದಕ್ಕೆ ನಾವು ಇಲ್ಲಿ ಏನು ಮಾಡಿದ್ದೇವೆ, ಎಸ್ ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಹಚ್ಚಿದ್ದೇವೆ. ಸೊ ಹೀಗಾಗಿ ಯಾಕಂದರೆ ಇದು ಥರ್ಡ್ ಪರ್ಸನ್ ಸಿಂಗುಲರ್. ಹಿಮವಂತ್ ಅನ್ನುವಂಥದ್ದು ಇನ್ಸ್ಟೆಡ್ ಆಫ್ ಹಿ, ಅವನು ಅನ್ನುವಂಥದ್ರ ಬದಲಿಗೆ ನಾವು ಹಿಮವಂತ್ ಅನ್ನುವಂಥ ವ್ಯಕ್ತಿ ಹೆಸರನ್ನು ತೊಗೊಂಡಿದ್ದೇವೆ. ಹಿಮವಂತ್ ಪ್ಲೇಸ್ ಫುಟ್ಬಾಲ್. ಇದನ್ನು ಕನ್ನಡದಲ್ಲಿ ನಾವು ಹೇಗೆ ಓದಬೇಕು ಅಥವಾ ಹೇಗೆ ಬರಿಬೋದು ಅಂದರೆ, ಹಿಮವಂತ್ ಫುಟ್ಬಾಲನ್ನು ಆಡುತ್ತಾನೆ. ಆಡುತ್ತಾನೆ ಮುಂದೆ ನಡೀತಕ್ಕಂಥ ನಿರ್ದಿಷ್ಟವಾದಂಥ ಕ್ರಿಯೆ. ಹಿಮವಂತ್ ಫುಟ್ಬಾಲನ್ನು ಆಡುತ್ತಾನೆ. ಹಿಮವಂತ್ ಫುಟ್ಬಾಲನ್ನು ಆಡುತ್ತಾನೆ. ಇನ್ನು ಅದೇ ಥರ ನೋಡ್ರಿ, ಥರ್ಡ್ ಪರ್ಸನ್ ಸಿಂಗುಲರ್ ಸಿ. ಇನ್ಸ್ಟೆಡ್ ಆಫ್ ಸಿ ವಿ ಯೂಸ್ಡ್ ಹಿಯರ್ ವಿಮಲಾ. ವಿಮಲಾ ಅನ್ನುವಂಥದ್ದು ಏನು ರೀ, ಓರ್ವ ಹುಡುಗಿಯ ಹೆಸರು. ಸೊ ವಿಮಲಾ ರೀಡ್ಸ್ ನಾವೆಲ್ಸ್. ನಾವೆಲ್ಸ್ ಅಂದರೆ ಕಾದಂಬರಿಗಳು. ಸೊ ವಿಮಲಾ ರೀಡ್ಸ್ ನಾವೆಲ್ಸ್. ಇಲ್ಲಿ ನೋಡ್ರಿ, ರೀಡ್ಸ್ ಅಂದರೆ ರೀಡ್ ಅನ್ನುವಂಥದ್ದು ಇದೊಂದು ಮೇನ್ ವರ್ಬ್, ಇದು ಕ್ರಿಯಾಪದ. ಇಲ್ಲಿ ಓದುವ ಒಂದು ಕ್ರಿಯೆ ನಡೀತಾ ಇದೆ. ಈ ಕ್ರಿಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಸಬ್ಜೆಕ್ಟ್ ಅಂತ ಕರಿತೇವೆ. ಆ ಸಬ್ಜೆಕ್ಟ್ ಇಲ್ಲಿ ಯಾರಿದ್ದಾರೆ ರೀ, ವಿಮಲಾ ಅನ್ನುವಂಥದ್ದು. ಆಮೇಲೆ ಈ ವಿಮಲಾ ಓದುವಂಥ ಕ್ರಿಯೆಯನ್ನು ಮಾಡ್ತಾ ಇದ್ದಾಳೆ. ಇದರ ಪರಿಣಾಮ ಯಾರ ಮೇಲೆ ಆಗ್ತಾ ಇದೆ, ನಾವೆಲ್. ಇವುಗಳನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೇವೆ. ಇನ್ನು ಇಲ್ಲಿ ರೀಡ್ಸ್ ಅಂತ ಬಳಸಿದ್ದೇವೆ. ಯಾಕಂದರೆ ಆಲ್ರೆಡಿ ಗೊತ್ತಿದೆ ರೂಲ್ಸ್. ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಮಗೆ ರೂಲ್ಸ್ ಏನಿದೆ ರೀ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಸಬ್ಜೆಕ್ಟ್ ಇದ್ದರೆ ಆಗ ನೀವು ಅಸರ್ಟಿವ್ ಸೆಂಟೆನ್ಸ್ಗಳನ್ನು ಮಾಡಬೇಕಾದಾಗ ಮೇನ್ ವರ್ಬಿಗೆ ಎಸ್, ಐ, ಎಸ್ ಅಥವಾ ಮೇನ್ ವರ್ಬನ್ನು ಬಹುವಚನ ರೂಪದಲ್ಲಿ ಇಡಬೇಕಾಗ್ತದೆ. ಸೊ ಇಲ್ಲಿ ಆ್ಯಸ್ ಯೂಸ್ವಲ್ ಅಕಾರ್ಡಿಂಗ್ ಟು ರೂಲ್ ವಿಮಲಾ ರೀಡ್ಸ್ ನಾವೆಲ್ಸ್. ಇಲ್ಲಿ ಮೇನ್ ವರ್ಬಿಗೆ ಎಸ್ ಅನ್ನುವಂಥ ಪ್ರತ್ಯಯವನ್ನು ಬಳಸಲಾಗಿದೆ. ಇದನ್ನು ಕನ್ನಡದಲ್ಲಿ ನಾವು ಹೇಗೆ ಓದ್ಬೋದು ಅಂದರೆ, ವಿಮಲಾ ಕಾದಂಬರಿಗಳನ್ನು ಓದುತ್ತಾಳೆ. ವಿಮಲಾ ಕಾದಂಬರಿಗಳನ್ನು ಓದುತ್ತಾಳೆ ಅಂದರೆ ಮುಂದೆ ನಡೀತಕ್ಕಂಥ ನಿರ್ದಿಷ್ಟವಾದಂಥ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಈ ವಾಕ್ಯ.
ಇನ್ನು ನೆಕ್ಸ್ಟ್ ಉದಾಹರಣೆ ಕ್ಯಾಟ್, ಹಿ ಸಿ ಇಟ್, ಕೊನೆಯ ಇಟ್ ಬದಲಾಗಿ ನಾವಿಲ್ಲಿ ಕ್ಯಾಟ್ ಬೆಕ್ಕನ್ನು ಬಳಸಿದ್ದೇವೆ. ಕ್ಯಾಟ್ ಈಟ್ಸ್ ರ್ಯಾಟ್ಸ್, ಕ್ಯಾಟ್ ಈಟ್ಸ್ ರ್ಯಾಟ್ಸ್. ಇಲ್ಲಿ ನೋಡ್ರಿ, ಈಟ್ ಅನ್ನುವಂಥ ಪದ, ಬೆಕ್ಕ ಏನು ಮಾಡ್ತಾ ಇದೆ, ತಿಂತಾ ಇದೆ ಅಥವಾ ತಿನ್ನತ್ತೆ. ಏನು ತಿನ್ನತ್ತೆ, ಇಲಿಗಳನ್ನು ತಿನ್ನತ್ತೆ. ಸೊ ಹೀಗಾಗಿ ಇಲ್ಲಿ ಕ್ರಿಯೆ ಯಾವುದು ನಡೀತಾ ಇದೆ, ತಿನ್ನುವಂಥ ಕ್ರಿಯೆ ನಡೀತಾ ಇದೆ. ಸೊ ಇಲ್ಲಿ ಈಟ್ಸ್ ಅನ್ನುವಂಥದ್ದು ಮೇನ್ ವರ್ಬ್. ಈಟ್ಗೆ ನಾವು ಎಸ್ ಅನ್ನು ಸೇರಿಸಿದ್ದೇವೆ, ಯಾಕಂದರೆ ಅಕಾರ್ಡಿಂಗ್ ಟು ರೂಲ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟನ್ನು ಬಳಸಬೇಕಾದ್ರೆ ನಾವು ಮೇನ್ ವರ್ಬಿಗೆ ಎಸ್ ಐ ಎಸ್ ಪ್ರತ್ಯಯವನ್ನು ಅಥವಾ ಬಹುವಚನ ರೂಪವನ್ನು ಇಡಬೇಕು. ಸೊ ಹೀಗಾಗಿ ಕ್ಯಾಟ್ ಈಟ್ಸ್ ಅಂತ ಬಳಸಿದ್ದೇವೆ. ಇನ್ನು ಇಲ್ಲಿ ತಿನ್ನುವಂಥ ಕ್ರಿಯೆಯನ್ನು ಯಾವ್ದು ಮಾಡ್ತಾ ಇದ್ದೀರಿ, ಬೆಕ್ಕು ಮಾಡ್ತಾ ಇದೆ. ಹೀಗಾಗಿ ಇದು ಕ್ಯಾಟ್ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗ್ತದೆ. ಆಮೇಲೆ ತಿನ್ನುವ ಕ್ರಿಯೆ ಯಾತ್ರ ಮೇಲೆ ಆಗ್ತಾ ಇದೆ ಅಥವಾ ಯಾರು ಇಲ್ಲಿ ಕ್ರಿಯೆಯ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ರ್ಯಾಟ್ಸ್ ಅನ್ನುವಂಥದ್ದು, ಸೊ ಇಲಿಗಳು. ಸೊ ಹೀಗಾಗಿ ಇದು ರ್ಯಾಟ್ಸ್ ಅನ್ನುವಂಥದ್ದು ಇಲ್ಲಿ ಕರ್ಮಪದ ಅಥವಾ ಅಬ್ಜೆಕ್ಟ್ ಆಗ್ತದೆ. ಇನ್ನು ಕನ್ನಡದಲ್ಲಿ ನಾವು ಇದನ್ನು ಯಾವ ಥರ ಅನ್ಬೋದು ಅಥವಾ ಬರಿಬೋದು ಅಂದರೆ ಕ್ಯಾಟ್ ಈಟ್ಸ್ ರ್ಯಾಟ್ಸ್ ಅಂದರೆ ಬೆಕ್ಕು ಇಲಿಗಳನ್ನು ತಿನ್ನುತ್ತದೆ, ಬೆಕ್ಕು ಇಲಿಗಳನ್ನು ತಿನ್ನುತ್ತದೆ ಅಂದರೆ ಮುಂದೆ ನಡೀತಕ್ಕಂಥ ನಿರ್ದಿಷ್ಟವಾದ ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಆಮೇಲೆ ಕೊನೆಯದಾಗಿ ದೇ ಕಮ್ ಟುಮಾರೋ, ದೇ ಕಮ್ ಟುಮಾರೋ. ಯಾರೋ ಒಬ್ಬರು ನಿಮ್ಮ ಮನೆಗೆ ಬೀಗರು ಅಥವಾ ನೆಂಟಸ್ಥರು ಬರ್ತಾ ಇರ್ತಾರೆ. ಪಕ್ಕದ ಮನೆಯವ್ರು ಕೇಳ್ತಾರೆ, ಏನು ರೀ ನಾಳೆ ಏನು ವಿಶೇಷ? ಏನಿಲ್ಲ, ನಾಳೆ ಹೀಗೆ ನಮ್ಮ ಒಬ್ಬರು ಸಂಬಂಧಿಕರು ಬರ್ತಾರೆ. ಯಾಕಂದರೆ ನಾಳೆ ಬರ್ತಾರೆ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಿರುತ್ತೆ, ಆದರೆ ನಿರ್ದಿಷ್ಟಗೊಂಡಿರುತ್ತೆ ಕ್ರಿಯೆ. ಹೀಗಾಗಿ ದೇ ಕಮ್ ಟುಮಾರೋ, ದೇ ಕಮ್ ಟುಮಾರೋ ಅಂದರೆ ಅವರು ನಾಳೆ ಬರುತ್ತಾರೆ, ಬರುತ್ತಾರೆ, ಅವರು ನಾಳೆ ಬರುತ್ತಾರೆ ಅಂದರೆ ಮುಂದೆ ನಡೀತಕ್ಕಂಥ ನಿರ್ದಿಷ್ಟವಾದ ಕ್ರಿಯೆಯನ್ನು ಈ ಕಾಲ ಸೂಚಿಸುತ್ತೆ. ಇವಿಷ್ಟೇನ್ರಿ ಎಕ್ಸಾಂಪಲ್ಸ್ಗಳು. ಓಕೆ, ಇದಿಷ್ಟೇನ್ರಿ ಇವತ್ತಿನ ನಮ್ಮ ಒಂದು ಗ್ರಾಮರ್ ಕ್ಲಾಸ್ನ ಚರ್ಚೆ. ಸೊ ನಾವು ಇವತ್ತೇನು ಮಾಡಿದ್ದೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮೇಟಿವ್ ಅಥವಾ ಅಸರ್ಟಿವ್ ವಾಕ್ಯಗಳನ್ನು ಯಾವ ಥರ ಮಾಡೋದು ಅಂತಕ್ಕಂಥದ್ದನ್ನು ಕಲ್ತ್ಕೊಂಡ್ವಿ. ಮಿಕ್ಕಿದ್ದನ್ನು ನಮ್ಮ ಮುಂದಿನ ಕ್ಲಾಸಲ್ಲಿ ನಾವು ಡಿಸ್ಕಷನನ್ನು ಮಾಡೋಣ. ಒಂದು ವೇಳೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಹಿಟ್ ಮಾಡುವ ಮೂಲಕ ನಾ ಮಾಡ್ತಕ್ಕಂಥ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಷನ್ ನೇರವಾಗಿ ತಮ್ಮ ಮೊಬೈಲ್ನಲ್ಲಿ ಲಭ್ಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.